ಅಲ್ಲ ಕಣೋ ನಂಜಪ್ಪ, ನಾವೇನೋ ಹೋಗ್ತೀವಿ, ನಮ್ಮನ್ನೇನೋ ಶಿವಣ್ಣ ಎಲ್ಲ ಕರ್ಕೊಂಡು ಹೋಗ್ತಾರೆ. ಆ ಹೋಗೋದೇನೋ ಹೆಂಗೋ ಹೋಗ್ಬೋದು ಕಣ್ಲ. ಅಲ್ಲಿ ಹೋದ್ಮೇಲೆ ಅಲ್ಲಿ ಜನ ಅಂದರೂ ಜನ, ಕೋಟ್ಯಾಂತರ ಜನ ಅಯೋಧ್ಯೆಗೆ ಸೇರ್ಕೊಂತಾರಂತೆ. ಆ ಟಿ ವಿಯಾಗೆಲ್ಲ ತೋರಿಸಿದ್ರೆ ನನಗೆ ಇಲ್ಲೇ ಈಗಲೇ ಭಯವಾಗ್ತೈತೆ ಕಣ. ನಾವೇನು ಓದಿವೇನೋ, ಓದಿದ್ರೆ ತೀರ ಯಾತನ 4 ಅಕ್ಷರ ಕಲ್ತಿದ್ರೆ ಬರ್ಬೋದಿತ್ತು. ಹೋಗಿ ಅಲ್ಲೆಲ್ಲ ನಾನು ತಪ್ಪಿಸ್ಕೊಂಡ್ರೆ ಏನೋ ಮಾಡೋದು ನಂಜಪ್ಪ, ಹೆಂಗ್ಲ ಮಾಡೋದೀಗ ಅಯೋಧ್ಯೆಗೆ. ಅಲ್ಲ ಕಂಡ್ಲ ಭೀಮಣ್ಣ, ಸರ್ಕಾರನೇ ಅಲ್ಲಿ ಅಕ್ಷತೆ ಕಾಡೆಲ್ಲ ಕಳಿಸ್ಬಿಟ್ಟು ಜನಗಳಿಗೆ ಬರ್ರಿ ಅಂತ ಹೇಳೈತಿ. ಸರ್ಕಾರದವ್ರು ಹಂಗೆ ಹೇಳೋರಂದ್ರೆ ನಮ್ಮನ್ನ ಜೋಪಾನ ಮಾಡಿ ಜೋಪಾನವಾಗಿ ಕರ್ಕೊಂಬರ್ತಾರೆ ಕಣೋ. ಏನು ಹೆದರಿಕೆ ಬೇಡ, ಸುಮ್ಕಿರು, ಆರಾಮಾಗಿ ಹೋಗಿ ಬರ್ಬೋದು ಅನ್ಸುತ್ತೆ. ಜೊತೆಗೆಲ್ಲ ಇರ್ತಾರಲ್ಲ, ಇನ್ನು ಎಷ್ಟೊಂದು ಜನ ಊರ್ನಾಗೆಲ್ಲ ಹೊಲ್ಟವ್ರೆ, ಅವ್ರ ಜೊತೆಗೆ ಹೋದ್ರಾತು, ಅವ್ರ ಜೊತೆಗೆ ಬಂದ್ರಾತಪ್ಪ. ಹ್ಞೂ ಕಣ್ಲ ನಂಜಪ್ಪ, ನಾನು ಇಲ್ಲ ಅಂತ ಹೇಳ್ತಿಲ್ಲ ಕಣ್ಲ, ಓಸಿ ಅರ್ಥ ಮಾಡ್ಕೊಳ್ಳ. ಆ ಟಿ ವಿಯಾಗ ನೋಡಿದ್ರೆ ಅಲ್ಲಿ ಯಾರೋ ಉಗ್ರರು ಅವರು ಅಂತೆಲ್ಲ ಬಂದವ್ರಂತ ಟಿ ವಿಯಾಗ ತೋರಿಸ್ತವ್ರೆ. ಉಗ್ರರ್ನೆಲ್ಲ ಯಾರನ್ನೋ ಬಂಧನ ಮಾಡೋರಂತೆ ಟಿ ವಿಯಾಗ ನೋಡಿದ್ರೆ. ಆ ಟಿ ವಿಯಾಗ ಜನಗಳು ನೋಡಿದ್ರೆ ನಮಗೆ ಭಯವಾಗ್ತೈತೆ ಕಣ್ಲ ನಂಜಪ್ಪ. ಹೆಂಗ್ಲ ಮಾಡೋದು? ಓಟು ಹೆಂಡ್ರು ಮಕ್ಕಳು ಹೊಲ ಜಮೀನು ಎಲ್ಲ ಬಿಟ್ಟು ನಾವಲ್ಲಿ ಹೋದ್ರೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ನಂಜಪ್ಪ? ಅಲ್ಲ ಕಣ ಭೀಮಣ್ಣ, ನಾನೇ ಹೊಲ್ಟೀವ್ನಿ ಅಂದ್ರೆ ನೀನು ಬರೋಕೆ ಅನ್ಲ. ಆ ಟಿ ವಿಯಾಗಿ ಹಂಗೆ ತೋರಿಸ್ತಾರೆ ನ್ಯೂಸ್ ಚಾನಲ್ಗಳಾಗಿ, ಅದನ್ನೆಲ್ಲ ನೋಡಿ ಹೆದರಿಕೆ ಬೇಡವು. ಏನು ಅಂತಿರಲ್ಲ ಬಾ, ಸರ್ಕಾರ ಎಲ್ಲ ನೀಟಾಗಿ ಭದ್ರತೆಗಳನ್ನೆಲ್ಲ ಮಾಡಿರ್ತಾವ್ರೆ ಅಲ್ಲಿ. ಹಂಗೆಲ್ಲ ಸುಮ್ಕೆ ಅಂತಂಥ ಕಾರ್ಯಕ್ರಮಗಳನ್ನ ಇಟ್ಕೊಂಬಲ್ಲು ಸರ್ಕಾರಗಳು ಎಲ್ಲ, ಅದಕ್ಕೆ ಬಿಗಿ ಭದ್ರತೆ ಮಾಡಿರ್ತಾರೆ. ಏನು ಹೆದರಿಕೆ ಬೇಡ ಬಾರ್ಲ ಭೀಮಣ್ಣ, ನಾವೆಲ್ಲ ಇರ್ತೀವಲ್ರಲ್ಲ ಜೊತೆಗೆ. ಅಯ್ಯ ಹ್ಞೂ ಕಣ್ಸಂದ್ರಣ್ಣ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಜನದಾಗೆ ಹೊಸಿ ಏನನ ಯೋಚನೆ ಮಾಡು. ಏನನ ಹೆಚ್ಚು ಕಮ್ಮಿ ಆದರೆ ಆಮೇಲೆ ನಮ್ಮ ಸಂಸಾರಗಳೆಲ್ಲ ಬೀದಿಗೆ ಬಂದ್ಬಿಡ್ತವೆ. ಅದಕ್ಕೆ ಹೊಸಿ ಯೋಚನೆ ಮಾಡ್ತೀನಿ ಅಷ್ಟೇ. ಅಲ್ಲ ಕಂಡ್ಲ ಭೀಮಪ್ಪ, ಯಾಕೆ ಯೋಚನೆ ಮಾಡ್ತೀಯ ಅಲ್ಲಲ್ಲ? ಅಯ್ಯೋ ಮಾರಾಯ, ಆ ಸರ್ಕಾರದವರು ಆ ಥರ ಎಲ್ಲ ಬಿಗಿ ಭದ್ರತೆ ಇಲ್ದಂಗೆ ಇಂಥ ಕಾರ್ಯಕ್ರಮಗಳು ಮಾಡೋಕ್ಕಾಗ್ತೈತೆ ಅನ್ಲ? ನೀನು ತಪ್ಪಿಸ್ಕೊಂಬದು ಹೇಳ್ತೀಯಪ್ಪ. ತಪ್ಪಿಸ್ಕೊಂಬಕ್ಕೆ ಹೆಂಗಾಗುತ್ತೆ? ಎಲ್ಲ ಜನಗಳೇ ಹೋಗಿರೋದಲ್ಲಿಗೆ, ನಾವು ಎಲ್ಲ ಜೊತೆಗಿರ್ತೀವಲ್ಲ ಬಾ, ಯಾಕೆ ಹೆದ್ರಿಕೊಂತೀಯ? ಆ ತಲೆಗೆ ಏನೇನೋ ಯೋಚನೆ ಮಾಡೋಕೆ ಹೋಗ್ಬೇಡ, ಅಂಥದ್ದೆಲ್ಲ ತೆಗೆದಾಕು. ಓಹೋ, ಏನು ಹೆದ್ರಿಕೊಂಬಂಥದ್ದು ಏನೈತಿ? ನಾವೇನಾದರೂ ಬೇರೆ ತಕ್ಕ ಹೋಗ್ತಿದ್ದೀವ? ಅಯೋಧ್ಯೆ ನೋಡೋಕೆ ಹೋಗ್ತಿರೋದು. ಇಂಥ ಅದೃಷ್ಟ ನಮಗೆ ಬರ್ತೈತೋ ಬರಲ್ವೋ ಮುಂದೊಂದು ದಿನಕ್ಕೆ ಅಂಥದನ್ನ ನೀನು ಯೋಚನೆ ಮಾಡ್ತಾವನೆ ಬರೋಕ್ಕೆ. ರಾಮಪ್ಪನ ಅಯೋಧ್ಯೆಯಲ್ಲಿ ನೋಡ್ಕೊಂಬರೋಣ ಬಾ. ಅದು ಯಾವಾಗೋ ಮತ್ತೆ ನಾವು ಇರ್ತೀವೋ ಇರಲ್ಲೋ ಅಷ್ಟೊತ್ತಿಗೆ. ಇವಾಗ ಹೋಗಿ ನೋಡ್ಕೊಬಂದಂಗೆ ಮತ್ತೆ ನಮ್ಮ ಕೈಲಿ ಹೋಗೋಕ್ಕಾಗುತ್ತೋ ಆಗಲ್ವೋ. ಹಿಂಗೋ ಸರ್ಕಾರದವರು ಆ ರೈಲೆಲ್ಲ ಬಿಟ್ಟವ್ರೆ, ಆ ರೈಲಾಗ ನಾವು ಹೋಗೋದು. ಕರ್ಕೊಂಡು ಹೋಗ್ತಾನೆ ಬಾ, ಶಿವಪ್ಪ ಕರ್ಕೊಂಡು ಹೋಗ್ತಾನೆ, ಹಂಗೆ ಕರ್ಕೊಂಡೋಗಿ ಬರ್ತಾನೆ. ಹೋಗೋಣ ಸುಮ್ಕೊಳ್ಡು. ಅಲ್ಲ ಕಣ ನಂಜಪ್ಪ, ಆ ಟ್ರೈನ ಹೊಸಿ ನಾವು ಹೋಗ್ತೀವಿ ಸರಿ, ಆ ಟ್ರೈನಲ್ಲಿ ಎಷ್ಟು ದಿನಕ್ಕೆ ಹೋಗ್ತೀವಿ, ಅಲ್ಲಿಗೆ ಯಾವಾಗ ತಲುಪ್ತೀವಿ ಅನ್ನೋದು ಏನು ನನಗೆ ಗೊತ್ತೇ ಇಲ್ಲ ಕಣ್ಲ. ನಾನು ಎಂದೆಂದೂ ಇನ್ನೂ ನಾನು ಆ ಟ್ರೈನ್ಗೆ ಹತ್ತಿಲ್ಲಪ್ಪ. ಆ ಟ್ರೈನಾಗ ಹೆಂಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು, ನನಗೆ ಅದು ಗೊತ್ತಾಗ್ತಿಲ್ಲಪ್ಪ. ಏನಿಲ್ಲ ಕಣ ಚಂದ್ರಪ್ಪ, ಟ್ರೈನ್ಗೆ ಹೋಗೋದು, ಸೀಟ್ ಇರ್ತವೆ, ಕೂತ್ಕೊಂಬೋದು. ಆ ಟ್ರೈನ್ ನಮಗೆ ಕರ್ಕೊಂಡು ಹೋಗ್ತಾರೆ. 4 ದಿವಸ ಆಗುತ್ತಂತೆ ಕಣ ಚಂದ್ರಪ್ಪ ಇಲ್ಲಿದ್ದ ಹೋಗೋಕ್ಕೆ. ಆ 4 ದಿವಸನೂ ಆ ಟ್ರೈನಾಗೆ ಕಳಿಬೇಕು, ಟ್ರೈನಾಗೆ ಉಣ್ಬೇಕು, ಟ್ರೈನ್ನಾಗೆ ಎಲ್ಲನೂ ಮಾಡಬೇಕು, ಟ್ರೈನ್ನಾಗೆ ಹೋಗ್ಬೇಕು ಅಯೋಧ್ಯೆಗೆ. ಏನೋ ನಂಜಪ್ಪ, ಟ್ರೈನಾಗೆ 4 ದಿವಸ ಅದ್ರಾಗೆ ಹೋಗ್ಬೇಕಾ? ಉಣ್ಬೇಕು ತಿನ್ಬೇಕು ಎಲ್ಲ ಟ್ರೈನಾಗೆ ಕೊಡ್ತಾರಾ? ಹ್ಞೂ ಕಣೋ ಚಂದ್ರಪ್ಪ, ಟ್ರೈನಾಗೆ ಎಲ್ಲನೂ ಉಣ್ಬೇಕು ತಿನ್ಬೇಕು ಎಲ್ಲದಕ್ಕೂ ಟ್ರೈನಾಗೆ ಕೊಡ್ತಾರಂತೆ. ಸರ್ಕಾರದವರು ಆ ರೀತಿ ಸೌಲಭ್ಯ ಮಾಡೋರಿ. ಇವಾಗ ಜನಕ್ಕೆಲ್ಲ ಊಟ ವಸತಿ ಎಲ್ಲ ಅವರೇ ನೋಡ್ಕೊಂಬೋದು. ಏನನ ಹೊಟ್ಟೆ ಹಸಿದ್ರು ಊಟ ಕೊಡ್ತಾರೆ, ಎಲ್ಲ ಟ್ರೈನಲ್ಲೇ ಮಾಡಬೇಕು, ಸರ್ಕಾರದವರೇ ಕೊಡ್ತಾರಂತೆ. ಆ ಥರ ಸೌಲಭ್ಯ ಮಾಡಿಕೊಟ್ಟಾರಂತೆ ನಾವು ಅಯೋಧ್ಯೆಗೆ ಹೋಗೋಕ್ಕೆ. ಹಂಗಿದ್ಮೇಲೆ ಸರ್ಕಾರನೇ ಅಷ್ಟು ಮಾಡ್ಕೊಂಡು ಕೊಟ್ಟಿರ್ಬೇಕಾದ ಸವಲತ್ತನ್ನ ನಾವ್ಯಾಕೆ ಹೋಗ್ಬಾರ್ದು ಹೇಳು? ಅದನ್ನ ಭೀಮಣ್ಣಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ. ಹ್ಞೂ ಹೇಳು. ಈಗ ಅದೇ ಇವಾಗ ಗೌರ್ಮೆಂಟ್ ಬಸ್ನಾಗೆ ಹೆಣ್ಮಕ್ಳಿಗೆ ಎಲ್ಲ ಉಚಿತವಾಗಿ ಅಡ್ಡಾಡ್ಬೋದಂತೆ. ಓಹೋ, ಅದಕ್ಕೆ ಆ ಹೆಣ್ಮಕ್ಳಂತೂ ಪುರ್ಸೋತಿಲ್ದಂಗೆ ಗೌರ್ಮೆಂಟ್ ಬಸ್ನಾಗ ಅಡ್ಡಾಡ್ತಾರೆ. ಅದು ಎಲ್ಲಿಗೆ ಹೋಗ್ತಾರೋ ಎಲ್ಲಿಗೆ ಬರ್ತಾರೋ ನಮಗಂತೂ ತಿಳಿವಲ್ದು. ನಾ ಮೊನ್ನೆ ಹೋಗಿದ್ನಿ ಗೌರ್ಮೆಂಟ್ ಬಸ್ಸಿಗೆ, ಅಲ್ಲಿ ಅದ್ರಾಗ ಹತ್ಕೊಂಬ್ನಿ, ಅದ್ರಾಗೆ ಕುತ್ಕೊಂಬಕ್ಕೆ ಸೀಟ್ ಇಲ್ಲ, ಎಲ್ಲ ಬರೀ ಹೆಣ್ಮಕ್ಳೇ ಕುಂತ್ಬಿಟ್ಟವ್ರೆ. ನಾನು ಕುತ್ಕೊಂಬಕ್ಕೆ ನೋಡ್ತೀನಿ, ನನಗೆ ಸೀಟೇ ಕೊಡೋಂಗಿಲ್ಲ ಹೆಣ್ಮಕ್ಳು. ಏನು ಉಚಿತ ಆಯ್ತಂತ ಪ್ರಯಾಣ ಮಾಡಿದ್ದು. ಊರಿಂದ ಊರಿಗೆ, ಅತ್ತೆ ಊರಿಗೆ ಹೋದ್ರು, ಮಾಮನೂರ್ಗೆ ಹೋದ್ರು, ದೊಡ್ಡಪ್ಪನೂರ್ಗೆ ಹೋದ್ರು, ದೊಡ್ಡಮ್ಮನೂರ್ಗೆ ಹೋದ್ರು, ಅಮ್ಮ ಊರಿಗೆ ಹೋದ್ರು, ಫ್ರೀ ಉಚಿತವಾಗಿ ಅಡ್ಡಾಡ್ತಾರೆ ಮಹಿಳೆಯರು. ಅದಕ್ಕೇನು ಹ್ಞೂ ಕಣ್ಲ, ಇವಾಗ ನಮಗೂ ಅಯೋಧ್ಯೆಗೆ ಹೋಗಕ್ಕೆ ಉಚಿತನೇ ಅಲ್ವೇನಲ್ಲ, ಅದಕ್ಕೆ ನಾವು ಹೋಗೋಣ. ಓಹೋ, ಏನು ಗಂಡು ಮಕ್ಕಳು ಏನು ಹೋಗ್ಬಾರ್ದು ಏನು ಎಲ್ಗೂ? ಹೆಣ್ಮಕ್ಳಿಗೆ ಬಸ್ಸು ಉಚಿತ ಅಂತ ಹೇಳಿ ಹೆಣ್ಮಕ್ಳು ಮನೆಯಾಗ ಮುದ್ದೆ ಮಾಡ್ದಿಲ್ದಂಗೆ ಧರ್ಮಸ್ಥಳ, ಶೃಂಗೇರಿ, ಹೊರನಾಡು, ಬೇಲೂರು ಅಂತ ಹೋಗ್ತಾರೆ. ನಾವು ಅಯೋಧ್ಯೆಗೆ ಹೋಗೋಕ್ಕೆ ಅನ್ಲ? ಇವನಿಗೆ ಭೀಮನಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಅದು. ಸರಿ ಆಯ್ತು ಹೇಳೋ ನಂಜಪ್ಪ, ಬರ್ತೀನಿ. ಏನಂದರೆ ಮುಂದೆ ಇಂಥದ್ದು ನಾವು ನೋಡ್ತೀವೋ ಇಲ್ಲೋ ಅನ್ನೋದು ಅಷ್ಟೇ ನನಗೆ ಯೋಚನೆ. ಅದಕ್ಕೆ ನೋಡ್ಬೇಕೆಂಬ ಒಂದು ಆಸೆ ಇದ್ದ ಬರ್ತೀನಿ ಕಣೋ. ಅಯೋಧ್ಯೆನ ನೋಡಬೇಕು, ಅದ್ರಾಗೂ ಸರ್ಕಾರಗಳು ಅಂಥ ಸೌಲಭ್ಯ ಮಾಡ್ಕೊಂಡು ಕೊಟ್ಟೈತಂದರೆ ನಾವು ಹೋಗಿ ನೋಡ್ದಂಗೆ ಇರೋಕ್ಕಾಗುತ್ತೇನು?
ಹೋಗಿ ಬರೋಣ ಹೇಳು ನಂಜಪ್ಪ, ಹೋಗನ್ ಬಿಡು. ಅಲ್ಲ ಅಲ್ಲ, ಅದೇನೋ ಸರಿನೇ, ಹೋಗೋದೇನೋ ಹೋಗ್ತೀವಿ. ಆ 4 ದಿನ ಟ್ರೈನಾಗ ಹೆಂಗೆ ಹೋಗ್ಬೇಕು? ಹಾಂ, ನೀರು ಒಯ್ಕೊಂಬೋದು ಹೆಂಗೆ? ಹಾಂ, ಬೆಳಗ್ಗೆ ಹೊತ್ನಾಗ ಕಕ್ಕಸ್ಗೆ ಹೋಗೋದು ಹೆಂಗೆ? ಹಾಂ, ಅದೆಲ್ಲ ಹೆಂಗೆ ಮಾಡ್ತಾರೆ ಟ್ರೈನಾಗೆ? ಅದೇನಪ್ಪ, ಟ್ರೈನ್ ಹೋಗ್ಬೇಕಾದ್ರೆ ನಿಲ್ಲಿಸ್ರಿ ಅಂದ್ರೆ ನಿಲ್ಲಿಸ್ತಾರೆ ಅನ್ಸುತ್ತಲ್ವ? ಅವ್ರು ನಿಲ್ಲಿಸ್ತಿದ್ದಂಗೂ ನಾವು ಹೋಗಿ ಇಳಿದು ಮಾಡಿ ಬಂದು ಟ್ರೈನಾಗ ಕತ್ಕೋಬೇಕು ಕಕ್ಕಸ್ನ. ಏ ಚಂದ್ರಣ್ಣ, ಅದು ಹೆಂಗೋ ಟ್ರೈನ್ ನಿಲ್ಲಿಸ್ತಾವೆ. ನಾವು ಟ್ರೈನ್ ಒಳಗೆ ಹೋಗ್ಬೇಕಾರೆ ಅವೇನೇನಾದರೂ ಆಟ ಮಾಡ್ಕೊಂಡಿದ್ದಿ? ನಾವು ನಿಲ್ಲಿಸುವಂದಾಗ ನಿಲ್ಸೋಕೆ, ಹೋಗುವಂದಾಗ ಹೋಗೋಕೆ. ಅವೆಲ್ಲ ಹಂಗಿಲ್ಲ. ಎಲ್ಲಿ ಸ್ಟಾಪ್ ಇರುತ್ತೆ ಅಲ್ಲಿ ಹೋಗಿ ನಿಲ್ಲಿಸ್ತವೆ, ಇಲ್ಲ ಹೋಗ್ತಿರ್ತವೆ ಸುಮ್ಮನೆ. ಓಹೋ ಯಪ್ಪ, ಹುಚ್ಚ ಬಯ್ಯಕ್ಕೂ ಕಕ್ಕಸ್ ಮಾಡೋಕ್ಕೂ ನಿಲ್ಲಿಸ್ರಿ ಅಂತ ಹೇಳಿ ನಿಲ್ಲಿಸ್ಬಿಡ್ತಾರೆ. ಹೆಂಗೆ ಹೇಳ್ತಾನೆ ನೋಡಿ ಈ ಚಂದ್ರಣ್ಣ. ಮತ್ತು ಹೆಂಗಲ್ಲ ಅದ್ರಾಗ ನಾವು ಜೀವನ ಮಾಡೋದು 4 ದಿನ? ಹಾ ಹಿಂಗೆ ನೋಡು ಹೆಂಗೆ ಹೇಳ್ತಾನೆ. ಮತ್ತು ನಮಗೆ ಬೆಳಗ್ಗೆ ಹೊತ್ನಾಗ ನಿತ್ಯ ಕರ್ಮಗಳು ಹೆಂಗ್ಲ ಮತ್ತೆ ಮಾಡ್ಕೊಂಬೋದು? ನಾವೇನು ಮಾಡ್ಬೇಕು ಮತ್ತೆ? ಇಲ್ಲ ಇಳಿದು ಮಾಡ್ಬೇಕಪ್ಪ, ಇಲ್ಲ ಅದ್ರಾಗೆ ಮಾಡ್ಕೋಬೇಕಪ್ಪ. ಏನು ಮಾಡಬೇಕು ನಮಗೆ ಗೊತ್ತಿಲ್ದಾಗ ಹೇಳ ಯಾವಸಿ. ತಿಳ್ಕೊಂಬನ. ಅಲ್ಲ ಕಣ ಚಂದ್ರಣ್ಣ, ಅದ್ರಾಗೆ ನಿತ್ಯ ಕರ್ಮಗಳು ಮಾಡ್ಕೊಳ್ಳೋಕೆ ಒಂದು ಜಾಗ ಇರ್ತೈತಿ. ಆ ಜಾಗದಾಗ ಹೋಗಿ ಮಾಡಿದ್ರಿ ಅದೆಲ್ಲ ಹೋಗಿ ಕೆಳಗಡೆಗೆ ಬೀಳುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದ್ರದ್ದೆಲ್ಲ ಏನು ಯೋಚನೆ ಮಾಡಬೇಡ, ಸುಮ್ಕೂರು. ಅಲ್ಲಿ ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಸರಿ ಕಣೋ ನಂಜಪ್ಪ, ನಮಗೂ ಹಸಿ ಟ್ರೈನಾಗ ಕರ್ಕೊಂಡು ಹೋಗಿಬಿಟ್ರೆ ಅಲ್ವೇ ನಮಗೂ ಗೊತ್ತಾಗೋದು. ನಾವು ಹೆಂಗೋ ಅಯೋಧ್ಯೆಗೆ ಹೋಗ್ತಾ ಇದ್ದೀವಲ್ಲ, ನಾವು ಹೋಗಿ ರಾಮಪ್ಪನ ಸ್ವಾಮಿನ ಕೇಳ್ಕೊಂಬರ್ತೀವಿ. ನಮ್ಮ ಎಲ್ಲ ಹಳ್ಳಿಗಳಿಗೂ ಮಳೆ ಜೋರಾಗಿ ಬಂದು ಕೆರೆ ಕಟ್ಟೆ ಕೋಡಿಗಳೆಲ್ಲ ಬಿದ್ದು ರೈತರುಗಳಿಗೆ ಯಾವುದೇ ಸಂಕಷ್ಟ ಇಲ್ದಂಗೆ ನೀರಾಗಂಗೆ ಮಾಡಪ್ಪ ಸ್ವಾಮಿ ಅಂತೇಳಿ ನಾನು ಅಯೋಧ್ಯೆಗೆ ಹೋಗಿ ಕೇಳ್ಕೊಂಬರ್ತೀನಿ ಬಿಡೋ ನಂಜಪ್ಪ. ಎಲ್ಲ ರೆಡಿ ಮಾಡ್ಕೊಳ್ರಪ್ಪ, ಬಟ್ಟೆ ಎಲ್ಲ. ಒಂದೆಲ್ಲ ಹೋಗಿ ಬರೋಕೆ ಒಂದು 10 ದಿವಸ ಆಗುತ್ತೆ. ಎಲ್ಲ ಬಟ್ಟೆ ತಗೊಂಡು ಬ್ಯಾಗ್ನಾಗೆಲ್ಲ ಇಕ್ಕೊಂಡು ರೆಡಿಯಾಗ್ರಿ, ಹೋಗೋಣ. ನಾನು ಅಯೋಧ್ಯೆಗೆ ಹೋಗ್ತೀನಿ ಕಣ್ರಪ್ಪ. ನಾನು ಅಲ್ಲಿ ರಾಮ ಮಂದಿರಕ್ಕೆ ಹೋಗಿ ರಾಮಪ್ಪ ಸ್ವಾಮಿ ಹತ್ರ ಕೇಳ್ಕೊತೀನಿ. ನಮ್ಮ ಹಳ್ಳಿ ಜಾನರು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಆಗಂಗೆ ಮಾಡಪ್ಪ. ಹಾಗೆಯೇ ಹಳ್ಳಿ ಜಾನರು ಚಾನಲ್ನಿ ಹಾಕೋವಂಥ ವೀಡಿಯೋಗಳ್ನ ವೀಕ್ಷಣೆಯನ್ನು ಮಾಡಂಗೆ ಮಾಡಪ್ಪ. ಹಾಗೇ ನಮ್ಮ ಹಳ್ಳಿ ನಮ್ಮ ಹೆಮ್ಮೆ, ಈ ಹಳ್ಳಿ ಪ್ರತಿಭೆನೂ ಬೆಳೆಸಪ್ಪ, ಅರಸಪ್ಪ, ಆರೈಸಪ್ಪ ಅಂತೇಳಿ ಕೇಳ್ಕೊಂಬರ್ತೀನಿ. ಹಾಗೆ ಎಲ್ಲ ವೀಕ್ಷಕರು ಅಯೋಧ್ಯೆಗೆ ಹೋಗಿ ಬನ್ನಿ, ಒಳ್ಳೆಯದಾಗಲಿ.